ಇವನಂತೂ ಬಿದ್ದು ಬಿದ್ದು ನಗ್ತಾನೆ. ಗೈಸ್ ಫೈನಲಿ ಎಲ್ಲ ಮುಗೀತು. ಬುಡ್ಲ ಆಯ್ತು. ನಮ್ಮ ಎಫರ್ಟ್ಸ್ಗೆ ಪಕ್ಕಾ ಖುಷಿ ಪಟ್ಟೆ ಮಾಡ್ತಾರೆ. ಸಕ್ಕದಾಗಿ ಬಂದಿದೆ ಫಿನಿಶಿಂಗು. ಮೇನ್ ಟಾಸ್ಕ್ ಇದೆ ಇರೋದು, ಬಲೂನ್ ಓದಬೇಕು. ಡೆಕೋರೇಷನ್ಗೆ ಬೇಕಾಗಿರೋ ಐಟಮ್ಮು ಇಷ್ಟೇನೆ ನೋಡಿ. Okay, let's go. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಲ್ಲ ಸುಸ್ವಾಗತ. ಗೈಸ್, ಇವತ್ತಿನ ಬ್ಲಾಗ್ ಏನು ಅಂತ ನೀವು ಆಲ್ರೆಡಿ ನೋಡಿರ್ತೀರಾ. ಇವತ್ತು ನಮ್ಮ ಅಮ್ಮನ ಬರ್ಡೇ ಗೈಸ್. ಅದಕ್ಕೆ ನಾವು ಎಲ್ಲೋ ಸೆಲೆಬ್ರೇಟ್ ಮಾಡ್ತಿಲ್ಲ, ಮನೇಲೆ ನಾನೇ ಎಫರ್ಟ್ಸ್ ಹಾಕಿ ಡೆಕೋರೇಷನ್ ಮಾಡಿ ನಮ್ಮ ಅಮ್ಮ ಬರೋಷ್ಟ್ರಲ್ಲಿ ಸರ್ಪ್ರೈಸ್ ಕೊಟ್ಟರೆ ಹೆಂಗಿರುತ್ತೆ ಅಂತ ಎಲ್ಲ ಯೋಚನೆ ಮಾಡ್ತಿದ್ದೆ. ಸೊ ಅದಕ್ಕೆ ಇವಾಗ ನಾನು ಡೆಕೋರೇಷನ್ ಮಾಡಬೇಕು. ಸೊ ಒಂದಷ್ಟು ಐಡಿಯಾಗಳು ಇದೆ ತಲೆಯಲ್ಲಿ. ಅಂದರೆ ಆ ಡೆಕೋರೇಷನ್ ಮಾಡೋದಕ್ಕೆ ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿದೆ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹೋಗ್ಬಿಟ್ಟು ಇವಾಗ ತರಬೇಕು. ಸೊ ನಾನು ಒಬ್ಬನೇ ಮಾಡ್ತಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಯಾರ್ಯಾರು ಬರ್ತಾರೆ, ಹೆಂಗೆ ಡೆಕೋರೇಷನ್ ಮಾಡ್ತೀವಿ, ಹಿಂಗೆಲ್ಲ ಗೊತ್ತಾಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಡಿ. ತರ್ಸ್ಕೋ ಗೈಸ್. ಕತೆ ಏನು ಅಂತಂದರೆ, ನಮ್ಮ ಅಮ್ಮ ಅವರು ಅವಾಗಲೇ ಹೊರಟವ್ರೆ. ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದು ಐಡಿಯಾನೇ ಇಲ್ಲ ನನಗಂತೂ. ಗೌತಮ್ ಬಂದವನು ಇವತ್ತು ನಮಗೆ ಹೆಲ್ಪ್ ಮಾಡೋದಕ್ಕೆ. ಇದೇನು ಗೊತ್ತಾ, ತೋರಿಸ್ತೀನಿ. ಸಪೋರ್ಟ್ ಬೇಕಂದ್ರೆ ನೋಡಿ, ಇವನೇನೇನು ಹೇಳ್ತವ್ರೆ. ಡೆಕೋರೇಷನ್ಗೆ ಬೇಕಾಗಿರೋ ಐಟಮ್ಮು ಇಷ್ಟೇನೆ ನೋಡಿ. ಔಟ್ಪುಟ್ ಯಾವ ಥರ ಬರುತ್ತೆ. ಪ್ರಶಾಂತ್ ಬಂದ ಗೈಸ್. ಪ್ರಶಾಂತ್ ಇವ್ನಿಗೆ ಏನೋ ಕೆಲಸ ಹೇಳಿದಂತೆ, ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಫೋನೇ ಮಾಡಿಲ್ಲ. ಅದೇ ಹುಡುಗಿ ಮೆಸೇಜ್ ಮಾಡಿದ್ರೆ ಎಲ್ಲಿದ್ಯಾ ಅಂತ ಕೇಳಿದಾಗೆಲ್ಲ ಫೋನ್ ಮಾಡಿದ್ರೆ ಅವೆಲ್ಲ ಗಮನ ಇರ್ತದೆ ನಿಮಗೆ. ಯಾವ 5:30ಗೆ ಬರ್ತಿದೆ ಇವತ್ತು. ನೀನು ಫಸ್ಟ್ ಹುಡುಗಿ ಮೀಟ್ದಾಗ ಯಾವ ಬಟ್ಟೆ ಹಾಕಿದ್ಲು ಅಂತ ನಿನ್ನೆ ಹೇಳಿದೆ. ನಾನು ಈಗ ಒಂದು ಯಾವ ಕಲರ್ ಬಟ್ಟೆ, ಯಾವ ಏನ್ ಬಟ್ಟೆ, ಚೂಡಿದಾರ್ ಹಾಕಿದ್ಲು, ರೆಡ್ ಕಲರ್. ನಿಜಾನೇ ಹೇಳ್ತಿರೋದು. ಏನಂತ ಗೊತ್ತಾ, ಫಸ್ಟ್ ಹುಡುಗಿನ ಮೀಟ್ ಮಾಡಿದಾಗ ಅವಳು ಯಾವ ಬಟ್ಟೆ ಹಾಕಿದ್ಲು ಅಂತ ಕೇಳಿದ್ರೆ ಪಿನ್ ಟು ಪಿನ್ ಎಲ್ಲ ಹೇಳ್ತಾನೆ. ರೆಡ್ ಕಲರು ಕುರ್ತಾ ಹಾಕಿದ್ದು, ಆಮೇಲೆ ಇನ್ನೂ ಏನೇನು ಹೇಳ್ದ ನನಗೆ ಮರ್ತೋಯ್ತದೆಲ್ಲ. ವೈಟ್ ಕಲರ್ ಸ್ಲಿಪ್ಪರ್ ಹಾಕಿದ್ದು. ಗೈಸ್ ಬನ್ನಿ ಗೈಸ್, ಹೊರಡೋಣ. ಇವಾಗ ಡೆಕೋರೇಷನ್ ಮಾಡೋಕ್ಕೆಲ್ಲ ತಗೊಂಡಿದ್ದೀನಿ. ಸೊ ಇವನು ಬಂದವನು ಇವಾಗ. ಸೊ ಇವಾಗ ನಮ್ಮ ಮನೆಗೆ ಹೋಗ್ಬೇಕು. ಸೊ ಗೈಸ್, ಆಮೇಲೆ ಕೇಕ್ ತೊಗೋಬೇಕು. ಫಸ್ಟು ಕೇಕೇ ತೊಗೊಂಡಿಲ್ಲ. ಕೇಕ್ ತೊಗೊಳೋಕ್ಕೆ ಕೇಕ್ ಆಫ್ ದ ಡೇಗೆ ಬಂದಿದ್ದೀವಿ. ಕೇಕ್ನ ಆರ್ಡ್ರ್ ಮಾಡಿಲ್ಲ, ಡೈರೆಕ್ಟ್ ಹಂಗೆ ತೊಗೋಬೇಕಷ್ಟೇ. ಈಗ ಪ್ರಶಾಂತ್ ಡಿಸ್ಕೌಂಟ್ ಮಾಡಿಸ್ತಾನೆ. ಕೇಕ್ ಅಂಗಡಿಗೆ ಬಂದಾಗ ಒಂದೇ ಕನ್ಫ್ಯೂಷನ್ ಆಗೋದು, ಯಾವ ಕೇಕ್ ತೊಗೊಳೋದು ಅಂತ. ಕೇಕು ಬ್ಲಾಸ್ಟರ್ ಎಲ್ಲ ತೊಗೊಂಡಾಯ್ತು. ಇವರು ರೆಡಿ ಆಗಿಬಿಟ್ಟವ್ರು ಎಲ್ಲರೂ. ಇವಾಗ ಹೋಗ್ಬಿಟ್ಟು ಡೆಕೋರೇಷನ್ ಮಾಡೋದು ಒಂದೇ ಬಾಕಿ ಇರೋದು. ಇಬ್ಬರು ಗೋಬಿ ತಿಂತವ್ರೆ. ಸೊ ನಾನು ನೂಡಲ್ಸ್ ಹೇಳಿದ್ದೀನಿ. ಗೈಸ್ ಫೈನಲಿ ಮನೆ ಹತ್ರ ಬಂದಿದ್ದೀವಿ. ಗೋಬಿ ನೂಡಲ್ಸ್ ಎಲ್ಲ ತಿನ್ಕೊಂಡು. ಸೊ ಇನ್ನೂ ಹೊಟ್ಟೆ ತುಂಬಿಲ್ಲ ಅಂತ ನಮ್ಮ ಮನೆಯಲ್ಲಿರೋ ಬಿಸ್ಕೆಟ್ ಎಲ್ಲ ತಿಂತವನೆ, ಅಲ್ಲಿದೆ. ಸೊ ನಮ್ಮ ಬೆಕ್ಕನ್ನ ಇವ್ನು ಮಾತಾಡಿಸ್ತವನೆ. ಇವ್ನಿಗೆ ಯಾಕೋ ಇಷ್ಟ ಆಗ್ಬಿಡೈತಿ ಬೇಕು. ಇದನ್ನೇ ಕಣ ನಿಂಗೆ ಕೊಡಬೇಕು ಅಂತ ಅಂದಿದ್ದು. ಹೌದಾ? ಬಂದು ನೋಡಿದಾಗ ಎಷ್ಟು ಕೂದಿತ್ತು. 3 ತಿಂಗಳಾಗಕ್ಕೆ ಅಷ್ಟೇ ತಾನೇ ನಾನು ಬಂದು. ಇಲ್ಲ, ಜಾಸ್ತಿ ಆಯ್ತು. 8-9 ತಿಂಗಳೇನಾಗೈತಿ ಇದಕ್ಕೆ. ಸ್ಕೂಲ್ ಟೈಮಲ್ಲಿ ನನ್ನ ಶಿಷ್ಯ ಅವನು. ಬಾರ ಇವೆಲ್ಲ ಮೆಮೊರೀಸ್ ಇರ್ಲಿ ಅಂತ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾನು ಹೊಟ್ಟೆ ಹಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಕೈಸ್ ಅವಾಗ್ಲಿಂದ ಒಂದ್ ಪ್ಯಾಕೆಟ್ ಬಿಸ್ಕೆಟ್, ಒಂದ್ ಗೋಬಿ ಮತ್ತೆ ನೂಡಲ್ಸ್ ಎಲ್ಲ ತಿಂದವನೆ. ಇನ್ನೂ ಅವ್ನಿಗೆ ಹೊಟ್ಟೆ ತುಂಬಿಲ್ಲ. ನಿಂಗೆ ಒಳ್ಳೆ ಪಾರ್ಟಿ ಕೊಡಿಸ್ತೀನಿ ಇವತ್ತು.
ಸೊ ಬರ್ತಡೇ ಮುಗಿಲಿ ಇರು. ಪಾರ್ಲೇಜಿ ಒಂದು ಪ್ಯಾಕ್ ಖಾಲಿ ಮಾಡವನೆ, ಇನ್ನೂ ಐತೆ ಒಳಗಡೆ ಇಳಿಸ್ತಾನೆ ಈಗ. ಬಂದೆ 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 ಅತ್ತ ಐತೆ ಮಧ್ಯದಲ್ಲ ಕೈ ಸೆಂಟ್ರಲ್ ಇಲ್ಲಿ ಬರಲಿ ಅಂತ ಅಡ್ಜಸ್ಟ್ ಮಾಡ್ತಾ ಇರೋದು. ತಲೆ ವಿಶ್ವೇಶ್ವರ ಹೇಳ್ಬಿಟ್ರೆ ನೆಕ್ಸ್ಟ್ ಗೈಸ್ ಇವಾಗ ಕಾಣ್ತಿರೋ ಫ್ರೇಮೇ ಒಂಥರ ಸಕ್ಕತ್ತಾಗಿ ಕಾಣಿಸ್ತಿದೆ. ಇನ್ನೇನಾದರೂ ಬಲೂನ್ಸ್ ಎಲ್ಲ ಹಾಕ್ಬಿಟ್ರಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಮಾತ್ರ. ಸೊ ನಂದೇ ಐಡಿಯಾ ಇವೆಲ್ಲ, ಬಟ್ ಎಕ್ಸಿಕ್ಯೂಟ್ ಮಾಡ್ತಿರೋದು ಪ್ರಶಾಂತ್ ಮತ್ತು ಗೌತಮು. ನಾನು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಇನ್ನೊಂದು ಟಾಸ್ಕ್ ಇರೋದು ಏನಂತಂದರೆ ಬಲೂನ್ ಓದೋದೇ ಟಾಸ್ಕ್ ಇರೋದು. ಗೌತಮ್ 1 ನಿಮಿಷದಲ್ಲಿ ಎಷ್ಟು ಬಲೂನ್ ಓದ್ತಾ ನೋಡೋದ ಕರೆಕ್ಟಾಗೈತೆ ಗೈಸ್. ಇವಾಗ ಚಾಲೆಂಜು 1 ನಿಮಿಷದಲ್ಲಿ ಯಾರು ಎಷ್ಟು ಬಲೂನ್ ಓದ್ತಾರೆ ಅಂತ. ಗೈಸ್ ಗೌತಮ್ ಬೇಕಾದ್ರೆ 100 ಹೋದ್ರು ಓದ್ತಾನೆ. ಮೇನ್ ಟಾಸ್ಕ್ ಇದೆ ಇರೋದು, ಬಲೂನ್ ಓದಬೇಕು. ಸಾಕಾಗಬೇಡ ಬ್ಲ್ಯಾಕು ಚಿಕ್ಕದಾಗಿರಲಿ. ಇವಾಗ ಇಷ್ಟು ಬಲೂನ್ ಓದಿದ್ದೀವಿ. ಸೊ ಇನ್ನೂ ಬ್ಲ್ಯಾಕ್ ಊದಬೇಕು ಜಾಸ್ತಿ, ಇನ್ನೂ ಬಲೂನ್ ಇರೋದೆಲ್ಲ ಊದಬೇಕು, ಅಂದರೆ ಬ್ಲೋ ಮಾಡಬೇಕು. ಗೈಸ್ ಇವಾಗ ಸ್ವಲ್ಪ ಪ್ರಶಾಂತದ ಕೆಲಸ ಐತೆ, ಆ ಕೆಲಸ ಮುಗಿಸ್ಕೊಬಂದು ಎಲ್ಲ ಕಂಟಿನ್ಯೂ ಮಾಡಬೇಕು. ಇವಾಗ ಬಲೂನ್ ಒಂದು ಹಾಕಿದ್ರೆ ಫುಲ್ ಡೆಕೋರೇಷನ್ ಮುಗ್ದೋಗುತ್ತೆ. ನಮ್ಮಮ್ಮ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ನಮ್ಮ ಎಫರ್ಟ್ಸ್ಗೆ ಪಕ್ಕಾ ಖುಷಿ ಪಟ್ಟೆ ಬರ್ತಾರೆ. ಸೀರಿಯಸ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಬಲೂನ್ ಹಾಕಾದ್ಮೇಲೆ ಅಂತೂ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ. ಕ್ರೆಡಿಟ್ಸು ನನಗೆ, ಪ್ರಶಾಂತ್ಗೆ ಕ್ರೆಡಿಟ್ಸು. ನಡೆಯೋ ಗೈಸ್, ಸ್ವಲ್ಪ ಇವಾಗ ಆಚೆ ಹೋಗ್ತಾ ಇದೀವಿ, ಕೆಲಸ ಇದೆ ಅಂತ, ಆಮೇಲೆ ಬಂದು ಕಂಟಿನ್ಯೂ ಮಾಡ್ತೀವಿ. A few moments later. ಗೈಸ್ ಫೈನಲಿ ಮನೆ ಹತ್ರ ಬಂದಿದ್ದೀವಿ. ಇವಾಗ ಬಂದ್ವಿ, ಲೇಟ್ ಆಗ್ಬಿಟ್ಟಿದೆ ಆಲ್ರೆಡಿ. ನಮ್ಮ ಅಮ್ಮ ಬರ್ತವ್ರೆ, ಅವ್ರು ಬರೋಷ್ಟರಲ್ಲಿ ಈಗ ಬಲೂನ್ ಎಲ್ಲ ಊದಿ ಸ್ಟಾರ್ಟ್ ಮಾಡ್ಬೇಕಿನ್ನ. ಗೈಸ್ ಡ್ರ್ಯಾಗನ್ ಜಾಯ್ನ್ ಅದ ನಮ್ಗೆ ಇವಾಗ. ಹೇಳಾಯ್ತು ಆಲ್ರೆಡಿ, ಬರೋ ಬನ್ನಿ ತಿನ್ನೋಕೆ ತಗೋರ್ಬೇಕು ತಾನೆ. ನೋಡು ತಿನ್ನಕ್ಕೆ ತಗೋರ್ಬೇಕು ತಾನೆ. ಊದ ಆಯ್ತಲ್ಲ, ನಿನ್ನೆ ಕೆಲಸ ಮಾಡಕ್ಕೆ ಕರ್ಸಿರೋದು. ಊದಲ್ಲ ಬಲೂನ್ ಊದ ಬೇಗ. ರೆಡಿ ಆಗ್ಬಿಡ್ಕೊಂಡ್ಬಿಡಿ ಇಲ್ಲಿ. 2 ಕಡೆ ಬರ್ಡೇ ಮುಗಿಸ್ಕೊಂಡ್ ಬಂದಿರೋದು. ಆಯ್ತು ಮಾಡು. ನಮ್ಗೆಲ್ಲ ಊದ ಬೇಗ ಊದ. ನಾವು ಹೊಸ್ಕೊಂಡು ಇಲ್ಲಿ ಕೆಲಸ ಮಾಡೋದು, ನೀನ್ ದನ ತಿನ್ಕೊಂಡು ನಿಂತ್ಕೋದು. ಆಂಟಿ ನೋಡಿ ಆಂಟಿ ಹೆಂಗ್ ಆಡ್ತಾವ ನೀನು ನಿಮ್ಮ ಮನೆ ಒಳಗೆ ವಿಡಿಯೋ ಡೆಕೋರೇಷನ್ ಮಾಡ್ತಿದ್ವಿ ಆಮೇಲೆ ಇವಾಗ ಇನ್ನೊಂದ್ ಸ್ವಲ್ಪ ಬೇಗ ಆಗುತ್ತೆ ಕೆಲಸ. ಡ್ರ್ಯಾಗನ್ ಬಂದವನೆ. ಏನ್ ಮಾಡ್ತೀಯ ಬಚ್ಚಿ ನಾವು ಆ ವಿಡಿಯೋ ಬೆಚ್ಚಿನ ಹಾಕಳ ಟೆನ್ಷನ್ ಆಗಿದ್ದು. ಏನಪ್ಪ ಈಗ ಅಲ್ಲೇ ಇಡ, ಏನಿಲ್ಲ. ಬಲೂನ್ ಹೊಡೆದೋಗಿದ ತಕ್ಷಣ ಬೆಚ್ಬಿಡ ಗಾಯ್ಸ್. ಹೊಡೆದಾಕೋದೊಂದು ತೋರ್ಸು. ಇವನಂತೂ ಬಿದ್ದು ನಗ್ತಾನೆ. ಬುಡ್ಲ ಆಯ್ತು. ಅವ್ನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಕಾಲಿಗೆ ಅಂತವನಿಗೆ ಊದ ಆಯ್ತು ಊದ. ಊದಕ್ಕೆಲ್ಲ 2ಕ್ಕೆ ಸುಸ್ತಾದ್ನಲ್ಲ. ಅದ್ರಲ್ಲಿ ಬೇರೆ ಕಾಂಪಿಟೇಷನ್ ಬೇರೆ ಮಾಡ್ತೀನಂತಾನೆ. ಕಟ್ಟ ಬರೋಣ. ಇಷ್ಟ ಒಂದು ಇದಿದ್ರೆ ಸರಿ, ಅದು ಒಂದೇ. ಇಲ್ಲ ಅದಿತ್ತು ನಮ್ಮ ಅಜ್ಜ ಮನೆಯಲ್ಲಿ, ನಾನೇ ತರಲಿಲ್ಲ. ಕಾಂಟೆಂಟ್ ಮಿಸ್ ಆಯ್ತದೆ ಅಂತ. ಗೈಸ್ ಇವಾಗ ಡ್ರ್ಯಾಗನ್ ಒಂದು ಸಾಂಗ್ ಹೇಳ್ತಾನೆ, ಆಡ ಗೈಸ್ ನಾಟಕ ಮಾಡ್ತಿರೋದು. ಯಾವ ಬಲೂನ್ ಅದು? ಫುಲ್ ಗಂಟ್ಲು ಯಾರೋ
ನಾನೇ ಹಾಕಿರೋದು. ಗೈಸ್ ಎಲ್ಲ ಮುಗೀತು. ಇವಾಗ ನಮ್ಮಮ್ಮ ಬರಬೇಕು, ಅವ್ರಿಗೆ ವೇಟ್ ಮಾಡ್ತಾ ಇದೀವಿ. ಇವಾಗ ಸ್ವಲ್ಪ ಕ್ಲೀನ್ ಮಾಡಬೇಕು ಗೈಸ್. ಒಂದು ರೇಂಜಿಗೆ ಫುಲ್ ಎಲ್ಲ ಮುಗ್ದೋಯ್ತು. ಸಕ್ಕದಾಗಿ ಬಂದಿದೆ ಫಿನಿಶಿಂಗು. ಸಾಕು ಬಿಡು. ಅಲ್ಲಿ ಕೆಳಗಡೆ ಹೇಳ್ತೀನಿ ಅದು ಗೋಲ್ಡ್ ಕಲರ್ ನೋಡಿ ಉತ್ತ್ಯಾ ಒಂದೇ ಬಾಕ್ಸ್ ಹಾಕೋದು. ಗಾಯ್ಸ್ ಹುಡ್ದಾಗಿಂದ ಮೊದಲನೇ ಕೆಲಸ ಪರ್ಕೆ ತಗೊಂಡು ಕಸ ಗುಡಿಸ್ತಿರೋ ಸ್ಟೈಲ್ ನೋಡಿ, ಹಾಕಿ ಎಲ್ಲನೂ ಆಡ್ತವನೆ. ಹಾಕಿ ಅಂತ ಕರೆಕ್ಟ್ ಅಲ್ವಾ? ಈಗ ಪ್ರಶಾಂತ್ ಮಾಡ್ತವನೆ ನಾನು ಮಾಡಿದ್ ಕರೆಕ್ಟಾಗಿಲ್ಲ ಕೆಲಸ ಅಂತ. ಓ ಚೆನ್ನಾಗಿ ಗುಡ್ಸೋ ಕಡೆ ಪರ್ಕೆ ನೋಡಿ. ಅದಕ್ಕೆ ನಮಸ್ಕಾರ ತುಳಸಿ ಗೈಸ್ ಕಸ ಗುಡ್ಸಿದ್ರೆ ಮುಗೀತು. ಐ ತುಳಸಿ ನಾನು ಎಂಜಿನ್ ಹಾಕ್ಸ್ಕೊಳ್ತೀನಿ. ಹೆಂಗೆ ರಾಕು ಬೆಂಕಿ ಮ್ಯಾನ್ ಯಾರು ನೀನು ಎಲ್ಲಿ ಹೋಗೋದು ಬಿಡ್ತೀನಿ. ನಾವು ಬಿಡ ಆಯ್ತು ಕಿಡ್ಸ್ಬಿಡ್ತೀನಿ ಅಂತ ಕಿಡ್ಸಾಯಿ ಸುಮ್ಮನೆ ಬಿಡ ಸಾಕು ಬಿಡ. ಇವರು ನಮ್ಮ ಮನೇಲಿ ವಾಲಿಬಾಲ್ ಆಡ್ತಾವ್ರು ಗೈಸ್ ಬಲೂನಲ್ಲಿ. ಗೈಸ್ ಇವನ್ ರಿಯಾಕ್ಷನ್ ಇವಾಗ ಯಾಕಾದ್ರೂ ಬಂದು ಇವ್ರ ಸವಾಸ ಯಾಕಾದ್ರೂ ಮಾಡಿಸ್ ಅನ್ಕೊಂತ ಬಂದ್ರು ನಾವು ಸುಮ್ನಿರ. ಗೈಸ್ ಮನೇಲಿ ಗೇಮ್ ಆಡ್ತಾರೆ ಕಿಸಿರು. ಡ್ರ್ಯಾಗನ್ ನಿಮ್ ಕೋಟೆ ಬಂದು ನೋಡಿ ಫುಟ್ಬಾಲ್ ಎಲ್ಲ ಆಡ್ತಾವ ಕಡೆವನು. ನಾವು ಸುಮ್ನಿರ. ಬಿಹೇವ್ ಯುವರ್ ಸೆಲ್ಫ್. ಡ್ರ್ಯಾಗನ್ ಸಾರಿ ನನ್ಗೆ ಹಾಕ್ತವ್ರ ಇವರು. ಆರ್ಟ್ಸ್ಪಾಟ್ ಆನ್ ಮಾಡ ಫಸ್ಟು. ಆನ್ ಮಾಡಿ ನಿಂತ್ಕೊಡು. ಪಾಸ್ವರ್ಡ್ ಹೇಳಿ ಬೈರಿ. 0 ಇಂದ 1 ನೋಡಿ. ನಮ್ಮಮ್ಮ ಆಚೆ ಕಡೆ ಕಾಯ್ತವ್ರೆ. ಇಲ್ಲಿ ಸಾಂಗ್ ಹಾಕಕ್ ಟ್ರೈ ಮಾಡ್ತಿದ್ದೀನಿ ಅವಾಗ್ಲಿಂದ. ಈ ಆಡ್ಸ್ ಬಂದು ನಮ್ಗೆ ತುಂಬಾ ರೋದನೆ ಕೊಡ್ತೈತೆ. ಆಚೆ ವೇಟ್ ಮಾಡ್ತಾರೆ ಇವಾಗ ಸಾಂಗ್ ಹಾಕ್ಲಿ ಅಂತ.
ಸೆಲೆಬ್ರೇಷನ್ ಎಲ್ಲ ಮುಗೀತು. ನಮ್ಮ ಅಮ್ಮಂಗಂತೂ ಫುಲ್ ಖುಷಿ ಆಗೋರು ಅಂತ ಅನ್ಕೊಂಡಿದ್ದೀನಿ. ಖುಷಿ ಆಯ್ತಾ? ಮಾತೇ ಬರ್ತಿಲ್ಲ ಖುಷಿಗೆ. ಪಾನಿಪುರಿ ನೋಡಿ ನೋಡಿ ಸಾಕಾಯ್ತು. ಆದ್ರೆ ಅವ್ನ್ ಮೋಸ ಮಾಡ್ದ, ಅವ್ನ್ ಅಲ್ಲೇ ಗಿಫ್ಟ್ ಕೊಡ್ಬೇಕಿತ್ತ. ಅಲ್ವಾ ನೋಡು ನನ್ಗೇನ್ ಮಾಡೋರು ಕೇಳಿ. ಗಿಫ್ಟ್ ಇಟ್ಬಿಟ್ಟು ಪಾಪ ಅವ್ರಿಬ್ರು ಅಷ್ಟು ತಿಂದಿಲ್ವಾ? ಹೊಟ್ಟೆ ಎಲ್ಲ ಕೆಡ್ಸ್ಕೊಂಡಿದೀನಿ ನಾನು. 4 ಸತ ಹೋಗಿದ್ದೀನಿ ಗೊತ್ತಾ ಮನೆಗೆ, ಕೆಲ್ಸದಲ್ಲಿ ಇಟ್ಕೊಂಡು. ಮುಂಚೆನೆ ಹೇಳಿದೆ ನಾನು, ಅವ್ರಿಗೇನೇ ಆದ್ರೂ ಅವರೇ ಜವಾಬ್ದಾರಿ ಅಂತ. ಅದೆಲ್ಲ ಹೇಳ್ಬಿಟ್ಟೇನೆ ಚಾಲೆಂಜ್ ಮಾಡಿದ್ ವಿಡಿಯೋ. ಗಿಫ್ಟ್ ಕೊಡ್ಬೇಕಿತ್ತು, ಏನೋ ಸರ್ಪ್ರೈಸ್ ಗಿಫ್ಟ್ ಹೇಳ್ತಾನೆ, ತಿನ್ಬಿಡಿ ಅಂತಂದೆ. ಹೇಳಿದೀನಿ ಗೈಸ್, ಗಿಫ್ಟ್ ಅಲ್ಲೇ ಕೊಡ್ತೀನಿ ಅಂದಿದ್ರೆ ಏನಾದ್ರು ಕೊಡಿಸ್ತೀನಿ, ಜ್ಯೂಸ್ ಗೀಸ್ ಕೊಡಿಸ್ತೀನಿ ಅಂದೆ. ಸೊ ವಾಚ್ ಗೀಚ್ ಏನಾದ್ರು ಬೇಕು ಅಂದ್ರೆ ವೆಯ್ಟ್ ಮಾಡ್ಬೇಕು ಅಂತ ಅಂದಿದ್ದಕ್ಕೆ ಹ್ಞೂ ಅಂತ ಅಂದ ಅಷ್ಟೇ. ನಿಮ್ಮನೆ ಮುಂದೆ ಏನಿಲ್ಲ ಬಾಬು. ಏನ್ ಇಷ್ಟ ಅಂತ ಹೇಳಿ ಅದೇ ಮಾಡ್ತೀನಿ. ನಾನ್ ವೆಜ್ ಇಷ್ಟ ಅಂತ ಏನ್ ಮಾಡಿದ್ರು ಹೋಗ್ತೇನೆ. ನಾನ್ ತಿನ್ನೋದು ಗೈಸ್ ಫೈನಲಿ ಈಗೆಲ್ಲ ಹೊರಟಿದ್ದೀವಿ. ನಡೀರೋ ಗೈಸ್ ನಿನ್ನೆ ವಿಡಿಯೋನ ಎಂಡ್ ಮಾಡಿರಲಿಲ್ಲ, ಅದಕ್ಕೆ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಗೈಸ್ ನಮ್ಮ ಅಮ್ಮ ಅಂತೂ ಫುಲ್ ಖುಷಿ ಪಟ್ಟರು. ಆ ಖುಷಿ ಯಾವ ಮಟ್ಟಿಗೆ ಹೋಗಿದೆ ಅಂತಂದರೆ, ನಾವು ಹೋದ್ಮೇಲೆ ಅಳ್ತಾ ಇದ್ರಂತೆ. ಅಂದರೆ ನನ್ನ ಫ್ರೆಂಡ್ಸನ್ನ ಸ್ವಲ್ಪ ಡ್ರಾಪ್ ಮಾಡೋಕ್ಕೆ ಹೋಗಿದೆ ಆಚೆ, ಅವಾಗ ಅಳ್ತಾ ಇದ್ರಂತೆ, ಖುಷಿಗೆ ಅಳ್ತಾ ಇದ್ರಂತೆ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ನಾನು ಎಫರ್ಟ್ಸ್ ಹಾಕಿ ಮಾಡಿದ್ರೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮ್ಮ ಅಮ್ಮನ ಕಡೆಯಿಂದ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೊಂದು ಹೇಳಬೇಕು, ಎಫರ್ಟ್ಸು ನನ್ನ ಕಡೆಯಿಂದ 20-30% ಆದರೆ ಇನ್ನು 70% ನಮ್ಮ ಫ್ರೆಂಡ್ಸ್ ಕಡೆಯಿಂದನೇ ಇತ್ತು. ನನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡಿಲ್ಲ ಅಂದರೆ ಇದು ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಅವ್ರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಲವ್ ಯು ಗೈಸ್.